ನಮಸ್ತೆ ಕರ್ನಾಡು. ನಾನು ನಿಮ್ಮ ನವೀನ್ ಕುಮಾರ್ ಚಿತ್ರಬೈಲು. ನಾನು ಇವತ್ತು ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀನಿ. ಆಗುಂಬೆಗಾಗಿ ನೋಡಿ, ಇದು ಆಗುಂಬೆಯದ್ದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಆಗುಂಬೆಯಲ್ಲಿ ಮುಂದೆ ನೋಡಿ, ಇದೆಲ್ಲ ನಾನು ಆಗುಂಬೆಯ 14 ಸುತ್ತನ್ನು ಕೂಡ ಇದರಲ್ಲಿ ಕ್ಲೀನಾಗಿ ತೋರಿಸ್ತಿದ್ದೇನೆ ವಿಡಿಯೋದಲ್ಲಿ. ನೋಡಿ, ಆರಾಮಲ್ಲಿ ನೋಡಿ. ಇವಾಗ ನಾನು ಮೊದಲನೇ ಸುತ್ತಿನಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಆರಾಮಲ್ಲಿ ಹೋಗ್ಬೋದು, ಎಂಥ ತೊಂದರೆ ಇಲ್ಲ. ನೋಡಿ, ನಾನು 3ನೇ ಗೇರಲ್ಲಿ ಆರಾಮಲ್ಲಿ ಹೋಗಿದ್ದೀನಿ. ಇದೀಗ 3ನೇ ಗೇರಲ್ಲಿ ಟಿಪ್ಪರನ್ನು ಹಿಂದ್ಗಡೆ ಆಗ್ತಿದ್ದೇನೆ. ನೋಡಿ, ಅಂದರೆ ಇದು ಅಪ್ಪು ದೊಡ್ಡ ಬೆಟ್ಟದ ಮೇಲೆ ಏರ್ತಾ ಇದ್ದೇನೆ ಬಜಾಜ್ ಕ್ಯೂಟ್ ಟ್ಯಾಕ್ಸಿಯಲ್ಲಿ. ತುಂಬ ಜನ ನಮ್ಮಲ್ಲಿ ಕೇಳ್ತಿದ್ರು, ನೀವು ಬಜಾಜ್ ಕ್ಯೂಟ್ನ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ನೋಡಿ, ಅದಕ್ಕಾಗಿ ನನಗೆ ಬಾಡಿಗೆ ಸಿಕ್ಕಿದೆ. ಆ ಬಾಡಿಗೆ ಸಿಕ್ಕಿದ್ದರಿಂದ ಒಳ್ಳೆಯದಾಯ್ತು ನನಗೊಂದು ವಿಡಿಯೋ ಮಾಡಲಿಕ್ಕೆ. ಮತ್ತು ನಾನು ವಿಡಿಯೋ ಮಾಡಲಿಕ್ಕೋಸ್ಕರ ನಾನು ಯಾವತ್ತೂ ಹೋಗೋದಿಲ್ಲ. ಅಂದರೆ ನನಗೆ ಬಾಡಿಗೆ ಇದ್ದಾಗ ಮಾತ್ರ ನಾನು ವಿಡಿಯೋ ಮಾಡೋದು. ಅದರಿಂದಾಗಿ ಇವಾಗ ಬಾಡಿಗೆಗೆ ಹೋಗ್ತಿದ್ದೀನಿ ತೀರ್ಥಹಳ್ಳಿಗೆ. ಅದರಿಂದಾಗಿ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಎಲ್ಲರೂ ಎಲ್ಲ ವಿಡಿಯೋವನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊನೆವರೆಗೂ ವಿಡಿಯೋವನ್ನು ನೋಡಿ. ಆರಾಮಲ್ಲಿ ಹೋಗ್ಬೋದು, ಎಂಥ ತೊಂದರೆ ಇಲ್ಲ ಕ್ಯೂಟಲ್ಲಿ. ನಾನು ಅಲ್ಲಿ ತೀರ್ಥಹಳ್ಳಿಯಲ್ಲಿ ಯಾವುದೇ ಥರದ CNG ಪಂಪ್ ಇಲ್ಲ ಅಲ್ಲಿ. ಅದರಿಂದಾಗಿ ನಮ್ಮ ಇಲ್ಲಿ ಹಿರಿಯಡ್ಕದಲ್ಲಿ CNG ಫುಲ್ ಟ್ಯಾಂಕಿ ಮಾಡಿದ್ದೀನಿ. ಅಲ್ಲಿಂದ ಫುಲ್ ಟ್ಯಾಂಕಿ ಮಾಡಿಕೊಂಡು ಹೋಗಿದ್ದೀನಿ. ಯಾಕೆಂತ ಹೇಳಿದರೆ ಇಲ್ಲಿ ಮಿಡ್ಲಲ್ಲಿ ಪೆಟ್ರೋಲ್ ಬಿಟ್ಟರೆ CNG ಎಲ್ಲಿ ಕೂಡ ಸಿಗೋದಿಲ್ಲ. ಇನ್ನು CNG ಬೇಕಾದರೆ ನಾವು ತೀರ್ಥಹಳ್ಳಿ ದಾಟಿ ಶಿವಮೊಗ್ಗಕ್ಕೆ ಹೋಗಬೇಕು. ಶಿವಮೊಗ್ಗ ಹರಕೆರೆ ಎಂಬ ಅಲ್ಲಿದೆ. ಅದು ಬಿಟ್ಟರೆ ಬೇರೆ ಇಲ್ಲಿ ಮಿಡ್ಲಿ ಎಲ್ಲಿಯೂ ಕೂಡ ಮಧ್ಯದಲ್ಲಿ ನಮಗೆ CNG ಪಂಪು ಸಿಗುವುದಿಲ್ಲ. ಅದರಿಂದಾಗಿ ನಾನು ಹಿರಿಯಡ್ಕದಲ್ಲಿ CNG ಹಾಕಿದ್ದೀನಿ. ಇವಾಗ CNG ಹಿರಿಯಡ್ಕದಲ್ಲಿ ಹಾಕಿ ಹೋಗ್ತಾ ಇದ್ದೇನೆ. ನೋಡಿ, ಇವಾಗ ನಾವು ಬೆಟ್ಟದ ಮಧ್ಯದಲ್ಲಿದ್ದೇವೆ. ಇದು ಆಗುಂಬೆ ಗುಡ್ಡದ ಮೇಲೆ ಆರಾಮಲ್ಲಿ ಕ್ಯೂಟ್ ಹತ್ತುತ್ತೆ. ತುಂಬ ಜನ ನನ್ನ ಹತ್ರ ಕೇಳ್ತಿದ್ರು, ನಿಮ್ಮ ಬಜಾಜ್ ಕ್ಯೂಟು ಗುಡ್ಡದ ಮೇಲೆ ಏರುತ್ತಾ ಹತ್ತುತ್ತಾ ಅಂತ. ನೋಡಿ, ಇವು ಬಿಂದಾಸಲ್ಲಿ ಹೋಗ್ತಿದ್ದೆ. ನೋಡಿ, ಎಂಥ ಸಮಸ್ಯೆ ಇಲ್ಲ, ಆರಾಮಲ್ಲಿ ಹೋಗ್ತಿದ್ದೆ. ಅದು ಕೂಡ ನಾನು 3ನೇ ಗೇರಲ್ಲಿ ಹೋಗ್ತಾ ಇದ್ದೀನಿ ಆರಾಮಲ್ಲಿ. ಇಲ್ಲಿಗೆ ನಾನು ಶಿವಮೊಗ್ಗಕ್ಕೆ 3ನೇ ಸಲ ಹೋಗಿದ್ದೀನಿ. ಇವಾಗ ತೀರ್ಥಹಳ್ಳಿ ಸೇರಿ 3ನೇ ಸಲ ಆಗುತ್ತೆ ನಾನು ಹೋಗೋದು. ಆರಾಮಲ್ಲಿ ಹೋಗ್ಬೋದು, ಎಂಥ ತೊಂದರೆ ಇಲ್ಲ. ಕ್ಯೂಟಲ್ಲಿ ಬಜಾಜ್ ಕ್ಯೂಟಲ್ಲಿ ಆರಾಮಲ್ಲಿ ಓಡಿಸ್ಬೋದು ಇದು ಗಾಡಿ. ಮತ್ತು ಕಟ್ಟು ಕೂಡ ಆರಾಮಲ್ಲಿ ಕಟ್ಟಾಗುತ್ತೆ, ಯಾವುದೇ ಥರದ್ದು ತೊಂದರೆ ಇಲ್ಲ. ನೋಡಿ, ಆರಾಮಲ್ಲಿ ಹೋಗ್ತಿದೆ. ನೋಡಿ, 3ನೇ ಗೇರಲ್ಲಿ ಹೋಗ್ತಾಯಿದ್ದೇನೆ ನಾನು ಇವಾಗ 3ನೇ ಗೇರಲ್ಲಿ ಇದು. ನೋಡಿ, ಬಜಾಜ್ ಕ್ಯೂಟು ಇದ್ದವರೊಮ್ಮೆ ನೋಡಿ, ಯಾರಾದರೂ ಹೋಗಿದ್ರೂ ಅವ್ರಿಗೆ ಅನುಭವ ಗೊತ್ತಿರ್ಬೋದು ಇದರಲ್ಲಿ ಹೇಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ. ಆರಾಮಲ್ಲಿ ಹೋಗ್ಬೋದು. ನಮ್ಮ ಇವಾಗ ಕಸ್ಟಮರ್ನವರು 3 ಜನ ಇದ್ದಾರೆ, ಮತ್ತು ನಾನು ಸೇರಿ 4 ಜನ ಇದ್ದೇವೆ. ಈಗ 4 ಜನ ಹಾಕ್ಕೊಂಡು 3ನೇ ಗೇರಲ್ಲಿ ಆರಾಮಲ್ಲಿ ಹೋಗ್ತಾ ಇದ್ದೇನೆ. ನೋಡಿ, ಮತ್ತು ಇಲ್ಲಿ ನೋಡಿ, ಇವಾಗ ಈ ಸರ್ಕಲಲ್ಲಿ ಕೂಡ ಇದು ಕೂಡ ನಾನು ಇವಾಗ 2ನೇ ಗೇರಿಗೆ ಬಂದಿದ್ದೇನೆ. ನೋಡಿ, ಇವಾಗ 2ನೇ ಗೇರಲ್ಲಿ ಇದ್ದೀನಿ ಇವಾಗ ಆರಾಮಲ್ಲಿ. ಯಾಕಂತ ಹೇಳಿದರೆ ಇದು ಸ್ವಲ್ಪ ಲಾಂಗ್ ಇದಿದೆ, ಹತ್ತಿರ ಇದೆ, ಸರ್ಕಲ್ ಹತ್ತಿರ ಇದೆ. ಅದರಿಂದಾಗಿ ಅಲ್ಲಿ ಕಟ್ ಮಾಡಬೇಕಾದ್ರೆ 2ನೇ ಗೇರ್. ಇವಾಗ ನಾನು 3ನೇ ಗೇರಿಗೆ ಹಾಕ್ತೇನೆ. ಇವಾಗ ಕೂಡ 3ನೇ ಗೇರಲ್ಲೇ ಹೋಗ್ತಿದ್ದೀನಿ. ಆರಾಮಲ್ಲಿ ಹೋಗ್ಬೋದು, ಎಂಥ ತೊಂದರೆ ಇಲ್ಲ. ನೋಡಿ, ನನ್ನ ಎಲ್ಲ ವಿಡಿಯೋವನ್ನು ನೋಡಿ, ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ನಾನು ವಿಡಿಯೋ ಹಾಕದೆ ತುಂಬ ದಿವಸ ಆಯಿತು. ಯಾಕೆ ಅಂತ ಹೇಳಿದ್ರೆ ನನಗೆ ಯಾವುದೇ ಥರದ್ದು ದೂರದ ಬಾಡಿಗೆ ಸಿಕ್ಕಿರಲಿಲ್ಲ. ಅದರಿಂದಾಗಿ ನಾನು ಮಾಡಿರಲಿಲ್ಲ. ನೋಡಿ, ಅಲ್ಲಿ ಒಂದು ಮುಜ್ಜಿ ಇದೆ ನೋಡಿ, ಕಪ್ಪು ಮುಜ್ಜಿ ಇದೆ ಅಲ್ಲಿ ಒಂದು, ಅದೇ ನಾನು ತೋರಿಸಿದ್ದೆ ಇವಾಗ. ನೋಡಿ, ತುಂಬ ಇದೆ, ಮಂಗಗಳು ಮುಜ್ಜುಗಳಿಲ್ಲ. ಈ ಕಾಡಲ್ಲ, ತುಂಬ ಇದೆ. ಇನ್ನೂ ತುಂಬ ದೂರ ಹೋಗ್ಲಿಕ್ಕೆ ಇದೆ ನಮಗೆ. ಇದು ತೀರ್ಥಹಳ್ಳಿಗೆ ಹೋಗಬೇಕು.
ತೀರ್ಥಹಳ್ಳಿಗೆ ನಾನು ಬೆಳಿಗ್ಗೆ ಇಲ್ಲಿಂದ 10 ಗಂಟೆಗೆ ಹೊರಟಿದ್ದೀನಿ. ಇವಾಗ ಸಾಧಾರಣ ನಾನು ಅವರಿಗೆ 12:30 ಒಳಗೆ ತೀರ್ಥಹಳ್ಳಿಗೆ ಹೋಗಿ ಬಿಡಬೇಕು ಅವರನ್ನು, ಮತ್ತು ವಾಪಸ್ ಕರ್ಕೊಂಡು ಬರಲಿಕ್ಕಿದೆ. ಇವಾಗ ನೋಡಿ ಇಲ್ಲಿ ಸಾಧಾರಣ ಇವಾಗ ಎಷ್ಟನೇ ಸರ್ಕಲ್ ಆಯಿತು ಅಂತ ಅದು ಇವಾಗ ನನಗೆ ಲೆಕ್ಕ ತಪ್ಪಿ ಹೋಯಿತು, ಎಷ್ಟನೇ ರೌಂಡ್ ಆಗಿದ್ದೇನೆ ಅಂತೇಳಿ ಗೊತ್ತಾಗ್ತಿಲ್ಲ. ಅದು ಮೊದಲೆಲ್ಲ ಇಲ್ಲಿ ಬರೀತಿದ್ರು, ಇವಾಗ ಬರೆದದ್ದಿಲ್ಲ, ಅಲ್ಲೆಲ್ಲ ಹೋಗಿದೆ, ಅದು ಕಿತ್ತೋಗಿದೆ. ಮೊದಲಲ್ಲಿ ಸರ್ಕಲಲ್ಲಿ ಇಷ್ಟನೇ ಸರ್ಕಲ್ಗೆ ಬಂದಿವೆ ಅಂತೆಲ್ಲ ಬರೀತಿದ್ರು, ಬರೆದದ್ದು ಕಾಣ್ತಿತ್ತು, ಇವಾಗ ಕಾಣುವುದಿಲ್ಲ, ಅದೆಲ್ಲ ಕಿತ್ತೋಗಿದೆ ಎಲ್ಲ. ಆರಾಮಲ್ಲಿ ಹೋಗ್ಬೋದು 3ನೇ ಗೇರಲ್ಲಿ. ಇವಾಗ ನೋಡಿ ನಾನು 3ನೇ ಗೇರಲ್ಲೇ ಹೋಗ್ತಿದ್ದೀನಿ. ಇಲ್ಲಿ ಕೂಡ ಇವಾಗ ನೋಡಿ ಇಲ್ಲಿ 2ನೇ ಗೇರಿಗೆ ಬಂದೆ ನೋಡಿ. ಇವಾಗ 2ನೇ ಗೇರ್ ಹಾಕಿದ್ದೀನಿ. ಇದೆ ಬಜಾಜ್ ಟ್ಯಾಕ್ಸಿ. ಇವಾಗ 2ನೇ ಗೇರಲ್ಲಿದ್ದೀನಿ. ಇವಾಗ ಮತ್ತೆ ಮುಂದೆ ಹೋಗುವಾಗ ಮತ್ತೊಂದು ಗೇರ್ ಹಾಕುವಾಗ 3ನೇ ಗೇರ್. 2, 3ರಲ್ಲೇ ನಾನು ಹೋಗ್ತಿದ್ದೀನಿ ಇಷ್ಟರವರೆಗೆ ಕೂಡ. ಮೇಲಿಂದ ಇಷ್ಟರವರೆಗೆ ಅಷ್ಟೇ ಗೇರಲ್ಲಿ ಬರ್ತಾ ಇದ್ದೇನೆ ನಾನು. ಎಲ್ಲಿ ಕೂಡ ಇದು ಫಸ್ಟ್ ಗೇರಿಗೆ ಬರಬೇಕಂತಿಲ್ಲ, ಬೇಕಾದರೆ ಬರ್ಬೋದು ಫಸ್ಟ್ನೇ ಗೇರಿಗೆ, ತೊಂದರೆ ಇಲ್ಲ. ನಮಗೆ 2ನೇ ಗೇರ್ 3ನೇ ಗೇರಲ್ಲಿ ಆರಾಮಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಒಟ್ಟಿಗೆ ಇದರಲ್ಲಿ 5 ಗೇರ್ ಇದೆ, ರಿವರ್ಸ್ ಸೇರಿದರೆ 6 ಗೇರ್ ಆಗುತ್ತೆ ಇದರಲ್ಲಿ. ಸ್ಪೀಡ್ ಹೋಗೋದು ಮಾತ್ರ 70ಗಿಂತ ಜಾಸ್ತಿ ಸ್ಪೀಡ್ ಹೋಗೋದಿಲ್ಲ ಇದು. 70 ಆರಾಮಲ್ಲಿ 70ರಲ್ಲಿ ಓಡಿಸ್ಬೋದು. ಯಾವುದೇ ಥರದ್ದು ಗಾಡಿ ಶೇಕ್ ಆಗೋದು ಹಾಗೆಲ್ಲ ಎಂತ ಆಗೋದಿಲ್ಲ. ರೋಡ್ ಗ್ರಿಪ್ ಎಲ್ಲ ಒಳ್ಳೇದುಂಟು, ಎಂಥ ತೊಂದರೆ ಇಲ್ಲ, ಆರಾಮಲ್ಲಿ ಓಡಿಸ್ಬೋದು. ಮತ್ತು ನಿಮ್ಮ ದೊಡ್ಡ ದೊಡ್ಡ ಗಾಡಿ ಬರುವಾಗ ಗಾಡಿ ತುಂಬ ಗಾಡಿ ಶೇಕ್ ಆಗೋದು ಹಾಗೆಂತ ಎಂಥ ಇದಿಲ್ಲ. ಯಾವುದೇ ಗಾಡಿಯನ್ನು ನೀವು ಹಿಂದೆ ಹಾಕಿ ಆರಾಮಲ್ಲಿ ಹೋಗ್ಬೋದು. ನೋಡಿ ಇವಾಗ ನಾವು ತೀರ್ಥಹಳ್ಳಿ ಪೇಟೆಗೆ ಬಂದಿದ್ದೇವೆ ನೋಡಿ. ಇದು ಇವಾಗ ತೀರ್ಥಹಳ್ಳಿ ಪೇಟೆ. ಇಲ್ಲಿ ನೋಡಿ, ಇದು ತೀರ್ಥಹಳ್ಳಿ ಪೇಟೆ ನೋಡಿ. ಇದು ಇಲ್ಲಿ ಯಾವುದೇ ಥರದ್ದು CNG ಪಂಪ್ ಇಲ್ಲ, LPG ಪಂಪ್ ಇದೆ ನೋಡಿ. ಅಲ್ಲಿ ಬಲಭಾಗದಲ್ಲಿ ಒಂದು ಗೋ ಗ್ಯಾಸ್ ಇದೆ ಅಲ್ಲಿ, ಅದು ಬಿಟ್ಟರೆ ಪೆಟ್ರೋಲ್ ಪಂಪು. CNG ಪಂಪ್ ಇಲ್ಲ. CNG ಹಾಕುವವರು ಉಡುಪಿಯಲ್ಲಿ ಇಲ್ಲಾಂದರೆ ಕಾರ್ಕಳದಲ್ಲಿ ಹಾಕೊಂಡು ಬರಬೇಕು, ಶಿವಮೊಗ್ಗ ಮೇಲೆ ಬರುವಾಗ ಆಗುಂಬೆ ರೋಡಲ್ಲಿ ಬರುವಾಗ. ತೀರ್ಥಹಳ್ಳಿಯಲ್ಲಿ ಕೂಡ CNG ಸಿಗುವುದಿಲ್ಲ, ನೆನಪಿಟ್ಟುಕೊಳ್ಳಿ. CNG ಬೇಕಾದರೆ ಮತ್ತೆ ಶಿವಮೊಗ್ಗಕ್ಕೆ ಹೋಗಬೇಕು. ನೋಡಿ ನಾವೀಗ ತೀರ್ಥಹಳ್ಳಿ ಮೇನ್ ಸಿಟಿಗೆ ಬಂದಿದ್ದೇವೆ. ಇಲ್ಲಿ ಆದ ನಂತರ ನಮಗೆ ಇವಾಗ ಇಲ್ಲಿ ಲೆಫ್ಟ್ ಸೈಡ್ಗೆ ಹೋಗ್ಲಿಕ್ಕಿದೆ. ಮತ್ತು ಇಲ್ಲಿ ಏಳನ ಅಮಾವಾಸ್ಯೆ ಇಲ್ಲಿ ದೊಡ್ಡ ಜಾತ್ರೆ ಅಂತೆ, ಅದರಿಂದಾಗಿ ಇವತ್ತು ತುಂಬ ಜನ ಇದ್ದಾರೆ ಇಲ್ಲಿ ಜಾತ್ರೆಯಾಗಿ ತೀರ್ಥಹಳ್ಳಿಯಲ್ಲಿ. ಮತ್ತು ನನ್ನ ಎಲ್ಲ ವಿಡಿಯೋವನ್ನು ನೋಡಿ. ಮತ್ತು ನನಗೆ ತುಂಬ ಸಪೋರ್ಟ್ ಬೇಕು, ನೀವೆಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ನನ್ನ ಹಳೆಯ ವಿಡಿಯೋವನ್ನೆಲ್ಲವನ್ನು ನೋಡಿ.